Cafe. Brahmins Cafe. ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆಯಲ್ಲೇ ವೈಭವ್ ಜೊತೆ ನಾನು ಈ ಮನೆಗೆ ಬಂದೆ. ಆದರೆ ದಿನೇ ದಿನೇ ಬಿಗಡಿಸ್ತಾರೋ ಪರಿಸ್ಥಿತಿ ನೋಡ್ತಿದ್ರೆ ನನ್ನ ನಂಬಿಕೆ, ನಿಮ್ಮ ನಂಬಿಕೆ, ವೈಭವ್ ನಂಬಿಕೆ ಎಲ್ಲರ ನಂಬಿಕೆನ ಸುಳ್ಳು ಅಂತ ಅನ್ಸೋಕೆ ಶುರು ಆಗಿದೆ. ನಾವು 3 ಜನ ನಂಬಿಕೆ ಅನ್ನೋ ಹಸಿ ಹುಲ್ಲು ಕಡ್ಡಿನ ಆಸರೆ ಆಗಿಡ್ದು ಮುಳುಗೋಗ್ತಿದ್ದೀವಿ ಅತ್ತೆ. ಇನ್ನು ನಾನು ಮತ್ತೆ ಶಾಂತಮ್ಮನ ಪ್ರೀತಿ ಪಡೆಯೋದು ಕನಸಿನ ಮಾತು ಅತ್ತೆ. ಏನೇನೆಲ್ಲ ಆಗಬಾರ್ದು ಅಂತ ಅಂದ್ಕೊಂಡು ಅದೇ ಆಗ್ತಿದೆ. ಮುರುಕುಲ್ ಮನೇಲಿದ್ದು ನಾನು ಅರಮನೆಗೆ ಬಂದೆ. ಅರಮನೇಲಿದ್ದಮ್ಮನ ಸೆರೆ ಮನೆಗೆ ತಳ್ಳಿದೆ. ಇನ್ನು ಆ ದೇವರು ನನ್ನ ವಿರುದ್ಧ ಏನೇನು ಸ್ಕೆಚ್ ಹಾಕ್ತಾ ಇದ್ದಾನೋ. ಅಳ್ಬೇಡಮ್ಮ ಕರುಣ. ದೇವರು ಹೀಗೆ ಪರೀಕ್ಷೆ ಮಾಡೋದೇ ಮನುಷ್ಯನ ಗಟ್ಟಿ ಮಾಡೋದಕ್ಕೆ. ನಿನ್ಮೇಲೆ ಬಂದಿರೋ ಆರೋಪಗಳು ನಾಳೆ ಸುಳ್ಳು ಅಂತ ಗೊತ್ತಾಗತ್ತೆ. ಸತ್ಯಕ್ಕೆ ಸಾವಿಲ್ಲ, ಅದು ಕತ್ಲಲ್ಲಿ ಹುದುಗಿ ಹೋಗಿರತ್ತೆ. ಹೊರಗಡೆ ಬರೋದಿಕ್ಕೆ ತಡ ಆಗತ್ತೆ ಅಷ್ಟೇ. ತಡ್ಕೋಬೇಕಮ್ಮ, ಅಳ್ಬೇಡ. ಬಂದೆ ರೀ, ಇಲ್ಲಿ ಎಂಟ್ರಿ ಮಾಡ್ರಿ. ಫಸ್ಟ್ ಇದು ಮಾಡಿ. ಬರ್ತೀನಿ ಅಂತ ಹೇಳಿದ್ನಲ್ಲ, ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗೆ? ಬಂದೆ. ನಮಸ್ಕಾರ. ನೀವು ಈಗ ತಾನೇ ಅರೆಸ್ಟ್ ಮಾಡಿ ಕರ್ಕೊಂಬಂದ್ರಲ್ಲ ಶಾಂತಾ ಪಂಡಿತ್, ಅವಳ ಗಂಡ ನಾನು ವಿನಾಯಕ್ ಪಂಡಿತ್. ಹ್ಞೂ, ವಿನಾಯಕ್ ಪಂಡಿತ್ ತಾವೇನು? ಹೇಳಿ. ನಾನು ನಿಮ್ಮನ್ನ ಅಷ್ಟು ಕೇಳ್ಕೋತಾ ಇದ್ರು, ಅಷ್ಟು ಬೇಡ್ಕೋತಾ ಇದ್ರು, ಯಾವುದಕ್ಕೂ ಗಮನ ಕೊಡದೆ ನನ್ನ ಹೆಂಡತಿನ ಕರ್ಕೊಂಬಂದ್ಬಿಟ್ರಲ್ಲ. ಅಂತಹ ತಪ್ಪು ನನ್ನ ಹೆಂಡತಿ ಏನ್ ಮಾಡಿದಾಳೆ ಇನ್ಸ್ಪೆಕ್ಟರ್? ತಪ್ಪ? ಆಕೆ ಮಾಡಿರೋ ತಪ್ಪು 1 2? ನಾನು ಬರೋದು ಸ್ವಲ್ಪ ಲೇಟ್ ಆಗಿದ್ರು ನಿಮ್ಮ ಮನೇಲಿ ಮರ್ಯಾದಾ ಹತ್ಯೆ ನಡೆದೋಗ್ತಾ ಇತ್ತು. ರೀ, ಹೆಣ್ಮಕ್ಳಂದ್ರೆ ಏನಂತ ತಿಳ್ಕೊಂಬಿಟ್ಟಿದ್ದೀರಿ? ಮೇಲ್ ಜಾತಿ ಅಂದ ಮಾತ್ರಕ್ಕೆ ನೀವೇನ್ ದೊಡ್ಡವರ ಏನ್ರಿ? ಹೆಣ್ಣಿಗೆ ಬೆಲೆನೇ ಇಲ್ವಾ? ನಿಮಗೆ ಜಾತಿನೇ ಮುಖ್ಯನಾ? ಯಾಕೆ ಕೀಳ್ ಜಾತಿ ಅಂದ ಮಾತ್ರಕ್ಕೆ ಮೇಲ್ ಜಾತಿಯವ್ರನ್ನ ಮದುವೆ ಆಗ್ಬಾರ್ದಾ? ಯಾರ ಮನೆ ಸೊಸೆನೂ ಆಗ್ಬಾರ್ದೇನ್ರಿ? ಏನ್ರಿ, ಏನ್ ಆ ರೀತಿನೇನ್ರಿ ಟಾರ್ಚರ್ ಕೊಡೋದು? ಯಾರು? ನನ್ನ ಹೆಂಡ್ತಿನ? ಸಾಧ್ಯನೇ ಇಲ್ಲ ಇನ್ಸ್ಪೆಕ್ಟರ್, ಇದರಲ್ಲಿ ಏನೋ ಕುತಂತ್ರ ಇದೆ. ಏನ್ರಿ ಕುತಂತ್ರ ಇದೆ? ನಿಮ್ಮ ಸೊಸೆ ಹಣೆ ಮೇಲಿರೋ ಗಾಯ ನೋಡಿದ್ರೆ ಗೊತ್ತಾಗಲ್ವಾ ಈಕೆ ಎಷ್ಟು ಕ್ರೂರಿ ಅಂತ? ಅಲ್ಲ ರೀ, ನಾನೊಬ್ಳು ಇನ್ಸ್ಪೆಕ್ಟ್ರು ಇದ್ದೀನಿ ಅನ್ನೋದನ್ನು ಮರೆತು ಸೊಸೆಗೆ ಹೀನಾಮಾನವಾಗಿ ಬಾಯಿಗೆ ಬಂದಂಗೆ ಬೈತಾರಲ್ರಿ. ಕೇಳಿದಕ್ಕೆ ಹೌದು ನಾನು ಹೀಗೇನೆ, ಏನೀಗ ಅಂತ ನನಗೆ ಆವಾಜ್ ಆಗ್ತಾರೆ. ಏನು ದೊಡ್ಡ ರೌಡಿ ಅನ್ಕೊಂಡ್ಬಿಟ್ಟಿದಾರ ಇವರು? ರೀ, ಕಾನೂನು ಕಟ್ಟಳೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಮನೆಗೆ ಬಂದ ಸೊಸೆ ಅವಳು ಯಾವುದೇ ಜಾತಿ ಆಗಿರಲಿ ಅವಳನ್ನ ಹೇಗೆ ನಡೆಸ್ಕೋಬೇಕು ಅಂತ ಗೊತ್ತಿರಬೇಕು. ನೋಡಕ್ಕೆ ಒಳ್ಳೆ ವಿದ್ಯಾವಂತ ಥರ ಕಾಣ್ತೀರಾ, 4 ಜನಕ್ಕೆ ಬುದ್ಧಿ ಹೇಳ್ತೀರಾ. ಸೊಸೆಗೆ ಚಿತ್ರ ವಿಚಿತ್ರ ಹಿಂಸೆ ಕೊಟ್ಟು ಸ್ಟೇಷನ್ಗೆ ಬಂದು ತಲೆ ತಗ್ಸಿ ನಿಂತಿದ್ದೀರಲ್ಲ, ನಾಚೆ ಆಗಲ್ಲ ನಿಮಗೆ? ಇನ್ಸ್ಪೆಕ್ಟರ್, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಹೆಂಡತಿ ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯಮಾಡಿ ಅವಳನ್ನ ಬಿಟ್ಬಿಡಿ. ಹೌದು ಮೇಡಮ್, ಅವ್ರು ಮಾಡಿರೋ ತಪ್ಪಿಗೆ ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ಅವ್ರಿಗೆ ಕಾನೂನಿನ ಅರಿವಿಲ್ಲ. ಡೋಂಟ್ ವರಿ, ನಾವು ಅವ್ರಿಗೆ ಅರಿವು ಮೂಡಿಸ್ತೀವಿ. ಯಾರೇ ತಪ್ಪು ಮಾಡಿದ್ರು, ಯಾರೇ ಬಂದು ಕ್ಷಮೆ ಕೇಳಿದ್ರು ಕಾನೂನು ಅವ್ರನ್ನ ದಂಡಿಸದೆ ಬಿಡೋದಿಲ್ಲ.
ರೇ, ಇಲ್ಲಿ ಸಮಸ್ಯೆ ಶುರುವಾಗಿರೋದ ನಿಮ್ಮಿಂದ ರೀ. ಒಂದು ಹೆಣ್ಣನ್ನ ಪ್ರೀತಿಸಿ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಬಂದ್ಬಿಟ್ರೆ ಸಾಲದು. ಅವಳಿಗೆ ತಕ್ಕ ಸ್ಥಾನ ಮಾನ ಕೊಡಬೇಕು. ಅವಳನ್ನ ಗೌರವಿತವಾಗಿ ನಡೆಸ್ಕೋಬೇಕು ರೀ. ಇಲ್ಲ ಅಂದರೆ ಅಪ್ಪ ಅಮ್ಮನ ಜೊತೆ ಸೇರಿ ನೀವು ಅವಳಿಗೆ ಟಾರ್ಚರ್ ಕೊಡ್ತಿದ್ದೀರಾ ಅಂತ ನಿಮ್ಮ ಮೇಲೂ ಆ್ಯಕ್ಷನ್ ತಗೋಬೇಕಾಗತ್ತೆ. ಇನ್ಸ್ಪೆಕ್ಟರ್, ಈಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡ್ರಿ, ಇವ್ರ ಮೇಲೀಗ ಅಟ್ರಾಸಿಟಿ ಕೇಸ್, ಡೊಮೆಸ್ಟಿಕ್ ವೈಲೆನ್ಸ್, ಅಟೆಂಪ್ಟ್ ಟು ಮರ್ಡರ್ ಈ ಕೇಸ್ಗಳಿವೆ. ಈ ಕೇಸ್ಗಳಿಗೆ ಬೇಲ್ ಇಲ್ಲ, ಸ್ಟೇಷನ್ ಬೇಲು ಇಲ್ಲ. ನಾಳೆ FIR ರೆಡಿ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ಮಿಕ್ಕಿದ್ದು ಜಡ್ಜ್ ಸಾಹೇಬ್ರಿಗೆ ಬಿಟ್ಟಿದ್ದು. ಈ ಕೇಸ್ಗಳಿಗೆ ಮಿನಿಮಮ್ ಅಂದರೆ 3 ರಿಂದ 10 ವರ್ಷ ಕಠಿಣ ಶಿಕ್ಷೆ ಆಗುತ್ತೆ. ಸಾಕಲ್ವಾ ಇವಳು ಕೊಪ್ಕರ್ಗೋದಕ್ಕೆ ಇಷ್ಟು ವರ್ಷ? ಇನ್ಸ್ಪೆಕ್ಟರ್, ನಾವು ಅವಳ ಹತ್ರ ಮಾತಾಡ್ಬೋದಾ? ಕತೆ ಪುರಾಣ ಭಜನೆ ಹೊಡ್ಕೊಂಡು ಕೂರಬೇಡಿ. ಎಷ್ಟು ಬೇಕೋ ಅಷ್ಟು ಮಾತಾಡಿ ಹೊರಡಿ. ಕಂಪ್ಲೇಂಟ್ ಕೊಡೋದು ಕೊಟ್ಬಿಟ್ಟು ಏನ್ ವಿಷಯ ಅಂತ ನನ್ನೇ ಕೇಳ್ತಿದ್ಯಲ್ಲಮ್ಮ. ನೀವು ಯಾರು ಇಲ್ದೇ ಇರೋ ಸಮಯ ನೋಡಿ ಈ ಕರ್ಣ ಅಮ್ಮನ ಅರೆಸ್ಟ್ ಮಾಡಿಸ್ಬಿಡ್ಲಪ್ಪ. ಅವತ್ತು ದೊಡ್ಡದಾಗಿ ನಾನೊಂದು ನಿಯತ್ತಿನ ನಾಯಿ ಅಂತ ಹೇಳ್ಕೊಂತಿದ್ಯಲ್ಲ, ನಿಯತ್ತಂದ್ರೆ ಏನಂತ ಗೊತ್ತೇನೆ ನಿನಗೆ? ನಮ್ಮಮ್ಮ ನಿನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ರು, ಎಷ್ಟೆಲ್ಲ ಪ್ರೀತಿ ತೋರಿಸಿದ್ರು, ಅದಕ್ಕೆ ಪ್ರತಿಯಾಗಿ ನೀನೇನೇ ಕೊಟ್ಟೆ. ಕೊಟ್ಲಲ್ಲೇ ಪೊಲೀಸ್ ಕಂಪ್ಲೇಂಟ್ನ. ಅವತ್ತು ನೀನು ತಪ್ಪು ಮಾಡಿ ಲಾಕಪ್ಪಲ್ಲಿ ಬಿದ್ದಿದ್ದಾಗ ನಮ್ಮಮ್ಮ ಅರ್ಧ ರಾತ್ರಿಯಲ್ಲೇ ನಮ್ಮ ಅಣ್ಣನ ಕೈಲಿ ಊಟ ಕೊಟ್ಟು ಕಳಿಸಿದ್ರಲ್ಲ, ನೆನಪಿದೆಯೇನೆ ನಿನಗೆ? ನಮ್ಮಮ್ಮ ನಿನಗೋಸ್ಕರ ಅಂತ ಗುಟ್ಟಾಗಿ ಊಟ ಕಳಿಸಿದ್ದಾರೆ ಕರ್ಣ. ಪಾಪ ಅಮ್ಮ ಕರುಣ ಹೇಗಿದ್ದಾಳೋ ಏನೋ ಅಂತ ತುಂಬಾ ಸಂಕಟ ಪಡ್ತಿದ್ದಾರೆ ಗೊತ್ತಾ? ಅವತ್ತು ಇಡೀ ರಾತ್ರಿ 1 ಸೆಕೆಂಡ್ ನಿದ್ದೆ ಮಾಡಿದೆ ನಿನಗೋಸ್ಕರ ಕೊರಗ್ತಾ ನರಳ್ತಾ ಇದ್ರು. ಗೊತ್ತಿದ್ದೀನಿ ನಿನಗೆ? ಗೊತ್ತಿದ್ದಿದ್ರೆ ಇವಳ್ಯಾಕಿಂತ ಮಣ್ಣು ತಿನ್ನೋ ಕೆಲಸ ಮಾಡ್ತಿದ್ಲು ವೈಶು. ಅಂತ ತಾಯಿನ ಅರೆಸ್ಟ್ ಮಾಡಿಸಿ ನೀನಿಲ್ಲಿ ಹಾಯಾಗಿರ್ಬೋದು ಅಂತ ತಿಳ್ಕೊಬೇಡ. ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಅಮ್ಮ ನನಗೆ ಮಾಡಿರೋ ಸಹಾಯನಾಗ್ಲಿ, ಅವ್ರು ನನಗೆ ತೋರಿಸಿರೋ ಪ್ರೀತಿನಾಗ್ಲಿ ಒಂದು ಕ್ಷಣಕ್ಕೂ ಮರ್ತಿಲ್ಲ, ಮರೆಯೋಳು ಅಲ್ಲ. ಅವ್ರು ನನಗೆ ಎಷ್ಟೇ ಹೊಡೆದ್ರು ಬೈದ್ರು ಅದು ಯಾವುದನ್ನು ನನ್ನ ಮನಸ್ಸಿಗೂ ಹಚ್ಕೊಂಡಿಲ್ಲ. ಆವತ್ತಿಗೂ ಇವತ್ತಿಗೂ ಅಮ್ಮನಿಗೆ, ನಿಮಗೆ, ಈ ಕುಟುಂಬಕ್ಕೆ ನಿಯತ್ತಾಗೇ ಇದ್ದೀನಿ. ದಯವಿಟ್ಟು ನನ್ನ ನಂಬಿ. ಆಹಾ, ನೀನೆಂತ ಊಸರ್ವಳ್ಳಿ ಅಂತ ಎಲ್ರಿಗೂ ಗೊತ್ತು. ನಿನ್ನನ್ನ ನಂಬೋದಾ? ಥೂ, ಹೋಗಿ ಹೋಗಿ ನಮ್ಮಣ್ಣ ನಿನಗೆ ಗಂಟು ಹಾಕೊಂಡ್ ಬಂದಲ್ಲೇ. ಅಮ್ಮನ ಶಾಪ ತಡ್ತೇ ಬಿಡಲ್ಲ, ಅನ್ಭವಿಸ್ತೀಯ ನೋಡು. ಬಾರೆ. ಶಾಂತ, ಅಮ್ಮ, ಅಂತ ಅಮ್ಮ,
ಏನ್ ಶಾಂತ, ಏನ್ ಶಾಂತ ಇದೆಲ್ಲ? ಯಾಕೆ ಹೀಗೆ ಮಾಡ್ಕೊಂಬಿಟ್ಟೆ? ದುಡುಕು ನಿನ್ನ ಸ್ವಭಾವ ಅಲ್ಲ. ಆದ್ರೆ ಇವತ್ತು ಅವಳನ್ನ ಹೊಡೆಯೋ ಮಟ್ಟಕ್ಕೆ ಹೋಗಿದ್ಯಾ ಅಂದ್ರೆ ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು ಅಂತ ಅರ್ಥ. ನೀವು ಯಾಕೆ ಇಲ್ಲಿಗೆ ಬರಕ್ಕೆ ಹೋದ್ರಿ? ಯಾಕೆ ಶಾಂತ? ಬರಬಾರ್ದಾಗಿತ್ತ ನಾನು? ನೀವು ಬರೋ ಜಾಗ ಅಲ್ಲ ರೀ ಇದು. ನಾನು ತಪ್ಪು ಮಾಡಿದ್ದೀನಿ, ಶಿಕ್ಷೆ ಅನುಭವಿಸ್ತೀನಿ. ದಯವಿಟ್ಟು ದಯವಿಟ್ಟು ಇಲ್ಲಿಂದ ಹೊರಡಿ ನೀವು. ಅಮ್ಮ, ನಿನಗೇನು ಆಗಲ್ಲ ಅಮ್ಮ, ಧೈರ್ಯವಾಗಿರು, ನಾವಿದ್ದೀವಿ. ನಿನ್ನನ್ನು ಈ ಸ್ಥಿತಿ ನೋಡಿ ನನ್ನ ಕೈ ಕಾಲೇ ಆಡ್ತಾ ಇಲ್ಲ. ಇನ್ನು ನೀನು ಹೀಗೆಲ್ಲ ಮಾತಾಡ್ಬಿಟ್ರೆ ನನಗೆ ಹುಚ್ಚೆ ಹಿಡಿದು ಬಿಡುತ್ತೆ ಶಾಂತ. ಧೈರ್ಯವಾಗಿರು ಶಾಂತ. ನಾನು ಈಗಲೇ ಹೋಗಿ ಯಾರಾದರೂ ಒಬ್ಬ ಒಳ್ಳೆ ಲಾಯರ್ನ ಭೇಟಿ ಮಾಡ್ತೀನಿ. ಪ್ರಯೋಜನ ಏನು? ಯಾವ ಲಾಯರ್ ಬಂದರೂ ನನ್ನನ್ನೇನು ಮಾಡೋಕ್ಕಾಗಲ್ಲ ರೀ. ನನ್ನ ಗಂಡ ಆಗಲಿ ಮಾವ ಆಗಲಿ ನನ್ನ ಮೇಲೆ ವೃಥಾ ಖರ್ಚು ಮಾಡಬಾರ್ದು ಅಂತ ತಾನೇ ಇವನ ಹೆಂಡತಿ ನನ್ನ ಮೇಲೆ ಇಷ್ಟೆಲ್ಲ ಕೇಸಸ್ ಹಾಕಿರೋದು. ಅವಳಿಗೆ ನಾವು ಯಾಕ್ರಿ ನಿರಾಸೆ ಮಾಡಬೇಕು? ಪಾಪ ಮಾಡಲಿ ಬಿಡ್ರಿ. ಅವಳಿಗೆ ಏನೇನು ಮಾಡೋಕ್ಕಿಷ್ಟನೋ ಎಲ್ಲ ಮಾಡಲಿ ಬಿಡಿ. ಅನುಭವಿಸೋಕ್ಕೆ ನಾನು ರೆಡಿ ಇದ್ದೀನಿ. ಇಂಥ ಅನುಭವಗಳನ್ನ ಪಡ್ಕೊಳ್ಬೇಕು ಅಂತಲೇ ಅಲ್ವಾ ಆವತ್ತು ಇವನ ಜೊತೆ ಅವಳನ್ನು ಮನೆಗೆ ಸೇರಿಸಿದ್ದು. ವೈಭವ್, ನಿನ್ನ ಹೆಂಡತಿಯಿಂದ ನಿಮ್ಮ ಅಮ್ಮಂಗೆ ಈಗ ಗತಿ ಬಂತಲ್ಲ ಅಂತ ನೀನು ಯೋಚನೆ ಮಾಡಬೇಡಪ್ಪ. ನನಗೇನೂ ಆಗಲ್ಲ ವೈಭವ್. ಒಂದಷ್ಟು ವರ್ಷ ಕಾನೂನಿನ ಪಾಠ ಆಗುತ್ತೆ. ಕಲ್ತ್ಕೊಂಡು ಬರೋಕ್ಕೆ ನನಗೂ ಒಂದು ಅವಕಾಶ ಅಲ್ವಾ ಇದು? ಮುಂದೆ ನಾನು ಇವನ ಹೆಂಡತಿ ಎಲ್ಲ ಜೊತೆಗಿರ್ಬೇಕಲ್ವಾ? ಯಾಕಂದರೆ ಇವನನ್ನು ಬಿಟ್ಟು ಬದುಕೋ ಶಕ್ತಿ ನನಗಂತೂ ಇಲ್ಲ. ಅಮ್ಮ, ಯಾಕಮ್ಮ ಈ ರೀತಿ ಚುಚ್ಚು ಮಾತಾಡ್ತಾ ಇದೀಯಾ? ಕರುಣ ಏನು ಅಂತ ನಿನಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅವಳೇನು ಅಂತ ನನಗೆ ಗೊತ್ತು. ಅವಳಿಂಥ ಆಲೋಚನೆಗಳನ್ನ ಕನಸಲ್ಲೂ ಮಾಡೋದಿಲ್ಲ ಅಮ್ಮ. ಈ ಕಾನೂನು ಶಿಕ್ಷೆ ಇದೆಲ್ಲ ಅವಳಿಗೇನು ಗೊತ್ತಿಲ್ಲ ಅಮ್ಮ. ಇದರಿಂದ ಯಾರ್ದೋ ಕೈವಾಡ ಇದೆ. ಶಭಾಷ್ ಮಗನೆ, ಇಷ್ಟೆಲ್ಲ ಆದಮೇಲೂ ನೀನು ನಿನ್ನ ಅಮ್ಮನ ಪರವಾಗಿ ಒಂದು ಮಾತಾದರೂ ಆಡ್ತೀಯೇನೋ? ಅದನ್ನು ಕೇಳಿ ಸ್ವಲ್ಪನಾದರೂ ಸಮಾಧಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಪಾಪ, ತಪ್ಪನ್ನೇ ಮಾಡದೇ ಇರೋ ಅವಳನ್ನ ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡಿ ಶಿಕ್ಷೆ ಅನುಭವಿಸ್ತಾ ನಿಂತಿರೋ ನನ್ನ ಮುಂದೆ ಹೇಗಪ್ಪ ಬಿಟ್ಕೊಡ್ತೀಯ ನೀನು? ರೀ, ಮಾವನವ್ರಿಗೆ ತರ್ಪಣ ಬಿಟ್ಟು ಬಂದ್ರ? ಎಲ್ಲ ಸಸೂತ್ರವಾಗಾಯ್ತಾ? ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ಮಾವನವ್ರ ಆತ್ಮಕ್ಕೆ ಶಾಂತಿ ಸಿಗತ್ತೆ ತಾನೆ? ಸಿಗತ್ತೆ ಶಾಂತ, ಖಂಡಿತವಾಗ್ಲೂ ಸಿಗತ್ತೆ. ನಿನ್ನಂಥ ಸೊಸೆ ಸಿಕ್ಕಿರೋದು
ಅವ್ರ ಪುಣ್ಯ. ಎಲ್ರಿಗೂ ನಿನ್ನಂಥ ಸೊಸೆ ಸಿಗ್ತಾರ ಶಾಂತ? ಯೋಚನೆ ಮಾಡಬೇಡ ಶಾಂತ, ಖಂಡಿತವಾಗ್ಲೂ ನಿನ್ನನ್ನು ಬಿಡಿಸ್ಕೊಂಡು ಹೋಗ್ತೀನಿ. ನಿನ್ನನ್ನ ಈ ಸ್ಥಿತಿಲಿ ನನ್ನ ಕೈ ನೋಡಕ್ಕಾಗ್ತಿಲ್ಲ ಶಾಂತ. ಅಮ್ಮ, ಧೈರ್ಯವಾಗಿರಮ್ಮ, ಏನೂ ಆಗೋದಿಲ್ಲ. ಇದೀನಪ್ಪ, ನಾನು ಧೈರ್ಯವಾಗಿದ್ದೀನಿ. ನೀನು ಹೋಗಿ ನಿನ್ನ ಹೆಂಡತಿಗೆ ಧೈರ್ಯವಾಗಿರು, ಸ್ಟ್ರಾಂಗ್ ಆಗಿರು ಅಂತ ಹೇಳ್ಬಿಟ್ಬಾ. ಹ್ಞೂ. ಕರುಣ, ನಿನಗೆ ಅಮ್ಮನ ಮೇಲೆ ಅಷ್ಟು ದ್ವೇಷ ಇದ್ದಿದೆ, ಅದನ್ನ ಬೇರೆ ರೀತಿಲಿ ತೀರಿಸ್ಕೋಬೋದಿತ್ತು. ಕಂಪ್ಲೇಂಟ್ ಕೊಟ್ಟು ಇಷ್ಟೆಲ್ಲ ಅವಮಾನ ಮಾಡೋ ಅವಶ್ಯಕತೆ ಇರಲಿಲ್ಲ. ವೈಭವ್, ಹೌದು, ಆಧಾರ ಇಲ್ಲದೆ ನಾನು ಆರೋಪ ಹೊರಿಸ್ತಾ ಇಲ್ಲ. ಸರಿಯಾದ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡೆ ನಿನ್ನನ್ನ ಅಪರಾಧಿ ಅಂತ ಹೇಳ್ತಾ ಇರೋದು. ಇದು ನಿನ್ ಫೋನ್ ತಾನೆ? ಹೌದು. ಮತ್ತೆ ಇದರಿಂದ ನೀನೇ ಸ್ಟೇಷನ್ಗೆ ಕಾಲ್ ಮಾಡಿದ್ಯಾ? ಅಮ್ಮನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ಯಾ? ನೋಡು,